ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸಲ್ಲಿ ಬ್ಯಾಕ್ ನೆಕ್ ಡಿಸೈನು. ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡೋಂಗಿರಲ್ಲ. ತುಂಬ ಸಿಂಪಲ್, ತುಂಬ ಈಸಿ. ಬಿಗಿನರ್ಸ್ಗಂತೂ ಇದು ತುಂಬ ಈಸಿ ಆಗುತ್ತೆ ಡಿಸೈನ್ ಮಾಡೋಕ್ಕೆ. ಯಾರು ಬೇಕಾದರೂ ಡಿಸೈನ್ ಮಾಡ್ಬೋದು. ಅಲ್ಪ ಸ್ವಲ್ಪ ಟೈಲರಿಂಗ್ ಕಲ್ತಿದ್ರೆ ಸಾಕು, ಯಾರು ಬೇಕಾದರೂ ಡಿಸೈನ್ ಮಾಡ್ಬೋದು. ಸೊ ಬ್ಯಾಕ್ ನೆಕ್ ಡಿಸೈನು ಗ್ರ್ಯಾಂಡಾಗಿ ಲುಕ್ ಬರುತ್ತೆ, ಈಸಿಯಾಗಿ ಮಾಡ್ಬೋದು. ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸ್ದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಸೊ ನೋಡಿ, ನಾನು ಆಲ್ರೆಡಿ ಒಂದು ಬ್ಯಾಕ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ನ ಕಟ್ಟಿಂಗ್ ಆಗಿರುತ್ತೆ. ಸೊ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ಹೇಗೆ ಕಟ್ಟಿಂಗ್ ಮಾಡೋದು ಅಂತ. ಸೊ ಇದರಲ್ಲಿ ನೋಡಿ 9.5 ರೆಡಿ ನೆಕ್ಕು, ಟೋಟಲ್ 10 ಇಂಚು ಡೀಪ್ ನೆಕ್ ಇಟ್ಟಿದ್ದೀನಿ. ಸೊ 9.5 ಇಂಚು ಡೀಪ್ ನೆಕ್ ಇಟ್ಟು 40 ಇಂಚು ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ, ಸೊ ನೋಡಿ ಕಟ್ಟಿಂಗ್ ಅವಶ್ಯಕತೆ ಇರೋರು 40 ಇಂಚು ಎದೆ ಸುತ್ತಳತೆಯ ಕಟ್ಟಿಂಗು. ಸೊ ಈಗ ಅದರದ್ದು ಬ್ಯಾಕ್ ನೆಕ್ ಡಿಸೈನು. ಸೊ ಬನ್ನಿ ಶುರು ಮಾಡೋಣ. ಸೊ ನೋಡಿ, ನಾನು ಈ ಲೆವೆಲ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದರಲ್ಲಿ ಒಂದು ಪಾಟ್ ನೆಕ್ ಶೇಪ್ನ ಹಾಕ್ಕೊಳ್ಬೇಕು. ಸೊ ನೋಡಿ, ಮೇಲ್ಗಡೆಯಿಂದ 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಕೆಳಗಡೆಯಿಂದ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, 2.5 ಇಂಚಿಗೆ. ಸೊ ಒಂದು 1/2 ಇಂಚು ಒಳಗಡೆ ಬಂದು ನೋಡಿ, ಇದನ್ನ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಸೊ ಇಲ್ಲಿಂದ ಇದು 1/2 ಇಂಚು ಆಚೆ ಬರಬೇಕು. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಬ್ರಾಡ್ ಇಡ್ತೀವಿ ಅಂದರೆ ಖಂಡಿತ ಇನ್ನೂ ನೀವು ಬ್ರಾಡ್ ಇಟ್ಕೊಳ್ಬೋದು. ಇದು ಬಂದು ತುಂಬ ಬ್ರಾಡ್ ಅಲ್ಲ. ಸೊ ನೋಡಿ, ಈ ರೀತಿ ಬಿಂದಿಗೆ ಆಕಾರ ಬರಬೇಕು, ಪಾಟ್ ಶೇಪ್ ಬರಬೇಕಿದು. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಹಾಕಿದ್ದೀವಿ ಸೊ ಅದು ಇನ್ನೊಂದು ಕಡೆ ಪ್ರಿಂಟ್ ಬರಬೇಕು. ಸೊ ನೋಡಿ, ಇಲ್ಲಿ ಬಂದಿದೆ. ಸೊ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ಸೊ ಏನು ಮಾರ್ಕ್ ಬಂದಿರುತ್ತೆ ಸೊ ಅದ್ರ ಮೇಲೆ ಹೈಲೈಟ್ ಮಾಡ್ಕೊಳ್ಬೇಕು. ಈ ರೀತಿ. ಸೊ ಈಗ ಇದು ಬಂದು ಮೇನ್ ಫ್ಯಾಬ್ರಿಕ್ಕು. ಇದನ್ನು ಈ ರೀತಿ ಇಟ್ಟು ಸೊ ಇದ್ರ ಮೇಲೆ ಇದನ್ನು ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡು ಪಿನ್ ಮಾಡ್ಕೊಳ್ಳಿ. ಬಟ್ಟೆ ಸ್ಟಿಫ್ ಆಗಿದ್ರೆ ಪಿನ್ ಮಾಡೋ ಅವಶ್ಯಕತೆ ಇರಲ್ಲ, ಬಟ್ ತೆಳುವಿದ್ರೆ ಅದು ಕರೆಕ್ಟಾಗಿ ಬರಬೇಕಲ್ಲ ನೆಕ್ಕು. ಸೊ ಹಾಗಾಗಿ ಪಿನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪಿನ್ ಮಾಡಿಕೊಂಡು ಫಸ್ಟು ನೆಕ್ ಏನಿದೆ ಸೊ ಅದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ. ಸೊ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈಗ ಸುತ್ತ ಏನಿದೆ ಅದ್ರ ಮೇಲೆ ಸ್ಟಿಚ್ ಹಾಕೊಳ್ಳಿ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಪಿನ್ಗಳನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ಸುತ್ತ ಏನು ಎಕ್ಸ್ಟ್ರಾ ಬಂದಿದೆ ಅದು ಕಟ್ ಮಾಡಿ ತೆಗೆದುಬಿಡೋಣ. ಸೊ ಈ ಥರ ತೆಗೆದ್ಮೇಲೆ ನಾವು ಏನು ಮಾರ್ಕ್ ಹಾಕಿದ್ದೀವಿ ಇದ್ರ ಪಕ್ಕ 1/4 ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ಒಳಗಡೆ ಕಟ್ ಮಾಡಿ ತೆಗಿಯೋಣ. ಸ್ಟಿಚ್ ಹಾಕಿದ್ದೀವಲ್ಲ ಅದರಿಂದ 1/4 ಇಂಚು ಬಟ್ಟೆ ಬಿಟ್ಟು ಮಿಕ್ಕಿದೆಲ್ಲ ತೆಗೀರಿ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಳ್ಳಿ. ಸೊ ಇದು ಈಸಿ ಮೆಥಡು. ಸೊ ಈಗ ಇದಕ್ಕೆ ನಾವು ಬಾಟಮಲ್ಲಿ ಪಟ್ಟಿ ಪೀಸ್ ಕಟ್ಕೊಳ್ಳೋಣ.
ಸೊ ನೋಡಿ ಈ ರೀತಿ ಫಸ್ಟ್ಗೆ ನಮ್ಮ ಬ್ಯಾಕ್ ಪೀಸ್ ಏನಿದೆ ಇಷ್ಟು ಕೆಲಸ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇದಾದಮೇಲೆ ಸೊ ನೋಡಿ ಲೂಫ್ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಬಂದು ಸ್ಯಾರಿ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಸ್ಯಾರಿ ಸ್ವಲ್ಪ ತೊಗೊಂಡು ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ಟಿಚ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಜಾಸ್ತಿ ಎಕ್ಸ್ಟ್ರಾ ಇದ್ದರೆ ನೋಡಿ, ಅರ್ಧ ಇಂಚಿಗಿನ್ನ 1/4 ಇಂಚಿಗಿನ್ನ ಜಾಸ್ತಿ ಇದೆ ಇದು ಎಕ್ಸ್ಟ್ರಾ. ಸೊ ಇದನ್ನು ಕಟ್ ಮಾಡಿ ತಗೊಳ್ಬೇಕು. ಸ್ವಲ್ಪ ಇದ್ರೆ ಸಾಕು, ಜಾಸ್ತಿ ಬೇಡ. ಸೊ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ದೊಡ್ಡ ಸೂಜಿ ತಗೊಂಡು ಈ ಥರ ಒಂದು 2 ಸ್ಟಿಚ್ ಹಾಕೊಳ್ಳಿ. ಸೊ ಇನ್ಸೈಡಿಂದ ಇದನ್ನು ಈ ಥರ ಹಾಕಿ ಟರ್ನ್ ಮಾಡ್ಕೊಳ್ಬೇಕು. ಸೊ ಇದನ್ನು ಮಿಷಿನ್ ಮೇಲೆ ಎಲ್ಲರೂ ಇದನ್ನು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಲೂಫ್ ಥರ ಟರ್ನ್ ಮಾಡ್ಕೊಳ್ಳಿ. ಇದು ನಾನು ಸ್ಟ್ರೈಟ್ ಕಟ್ಟೆ ಮಾಡಿದ್ದೆ ನೋಡಿ, ಈ ರೀತಿ ಇಲ್ಲಿದೆ ಇನ್ನೊಂದು ಪೀಸ್ ಇದೆ. ಸೊ ಈ ರೀತಿ ಸ್ಟ್ರೈಟ್ ಕಟ್ಟೆ ಮಾಡಿದ್ದೆ. ಸೊ ನಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಟರ್ನ್ ಮಾಡಿ. ಸೊ ಬಿಗಿನರ್ಸ್ ನೀವು ಯಾರಾದರೂ ಇದೆ ದಯವಿಟ್ಟು ಅದನ್ನು ಬ್ಲೌಸ್ಗೆ ಪೈಪಿಂಗ್ ಮಾಡೋಕ್ಕೆ ಅಥವಾ ಈ ಬ್ಲೌಸಲ್ಲಿ ಹಿಂದೆ ಟೈಯಿಂಗ್ ಮಾಡೋಕ್ಕೆ ಏನು ಕ್ರಾಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ತೀರಾ, ಸೊ ಆ ರೀತಿ ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಅದನ್ನು ಜಾಯಿನ್ ಮಾಡಿಕೊಂಡು ಈ ರೀತಿ ಲೂಫ್ ರೆಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಬಿಗಿನರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಸೊ ಇದಾದಮೇಲೆ ಸೊ ನೋಡಿ ನೋಡ್ಕೊಳ್ಬೇಕು ಅಳತೆ. ನಾವು ಹೆಂಗೆ ಗೊತ್ತಾಗುತ್ತೆ ಅಳತೆ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳ್ಬೋದು ನೀವು. ಸೊ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀವು ಇಲ್ಲಿಟ್ಟು ನೋಡಬೇಕು. ಸೊ ನೋಡಿ ಒಂದು ಅರ್ಧ ಇಂಚಷ್ಟು ಸ್ಟಿಚಿಂಗ್ ಹೋಗುತ್ತೆ, 1/4 ಇಂಚ್ಗಿಂತ ಜಾಸ್ತಿ, ಅರ್ಧ ಇಂಚ್ ಹೋಗಲ್ಲ. ಸೊ ಇಷ್ಟು ಲೆಂತ್ ಸಾಕಾ ಅಥವಾ ನಮಗೆ ಇನ್ನೊಂಚೂರು ಲೆಂತ್ ಬೇಕಾ, ಸೊ ಅದನ್ನು ನೀವು ಈ ರೀತಿ ಇಟ್ಟು ನೋಡ್ಕೊಳ್ಬೇಕು. ಸೊ ನೋಡಿ ಇಷ್ಟು ಲೆಂತ್ ಸಾಕು ನನಗೆ ರೆಡಿ. ನೋಡಿ ಈ ಸ್ಟಿಚ್ಚಿಂದ ಈ ಕಡೆಗೆ ಇಷ್ಟು ಸಿಗ್ತಾ ಇದೆ. ಸೊ ಇಷ್ಟು ಲೆಂತ್ ಸಾಕು ಅಂತ ನಾವು ಡಿಸೈಡ್ ಮಾಡಿಕೊಂಡು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಡಿಸೈಡ್ ಮಾಡಿಕೊಂಡು ಸೊ ನೋಡಿ ಇಲ್ಲಿಗೆ ಬರುತ್ತದು. ಸೊ ಇಷ್ಟು ಲೆಂತ್ಗೆ ನಾವು ಕಟ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ಸೊ ಒಂದು ಪೀಸ್ ಸಿಕ್ತಲ್ಲ, ಸೊ ಈಗ ಅದೇ ಮೆಷರಲ್ಲಿ ಸೊ ನಾವೇನು ಲೂಫ್ ರೆಡಿ ಮಾಡ್ಕೊಂಡಿದ್ದೀವಿ ಅದಷ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲೂಪ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಲೂಫ್ ಎಲ್ಲ ರೆಡಿ ಮಾಡ್ಕೊಂಡಿದ್ದು ಆದಮೇಲೆ ಸೊ ಏನು ನಾವು ಲೂಫ್ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ.
ಸೊ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಗೆ ಒಂದು 1/2 ಇಂಚಿಂದ 3/4 ಇಂಚಷ್ಟು ಬಿಡಿ. ಸೊ 1 ಇಂಚ್ ಗ್ಯಾಪ್ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ನೋಡಿ ಈ ರೀತಿ ಇಟ್ಟು ಸುತ್ತಲೂ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಈ ರೀತಿ ಸ್ಟಿಚ್ ಎಲ್ಲ ಮಾಡ್ಕೊಂಡಿದ್ದು ಆದಮೇಲೆ ಸೊ ಇದನ್ನು ಸೈಡ್ ಇಡೋಣ. ಈಗ ನಾವು ಪೈಪಿಂಗಿಗೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ, ಕ್ರಾಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿರ್ತೀವಲ್ಲ, ಸೊ ಆ ರೀತಿ ಒಂದು ಪಟ್ಟಿ ಪೀಸನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಈ ರೀತಿ ರೆಡಿ ಮಾಡ್ಕೊಂಡ್ಮೇಲೆ ಸೊ ನೋಡಿ ಇದನ್ನು ಇದ್ರ ಮೇಲೆ ಇಟ್ಟು ನಾವಿಲ್ಲಿ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ, ಆವಾಗಲೇ ನಾವು ಕಟಿಂಗ್ ಮಾಡೋವಾಗ, ನೆಕ್ ಕಟಿಂಗ್ ಮಾಡೋವಾಗ, ಸೊ ನೋಡಿ ಇಲ್ಲಿ ಸ್ಟಿಚ್ ಕಾಣಿಸ್ತಾ ಇದೆ. ಆ ಸ್ಟಿಚ್ ಮೇಲೆ ಅಂದರೆ ನಾವು ಹಾಕಿರೋ ಸ್ಟಿಚ್ಚು ಹೊರಗಡೆ ಕಾಣಿಸ್ಬಾರ್ದು ಅಷ್ಟೇ, ಒಂದು 1/4 ಇಂಚ್ ಮಾರ್ಜಿನಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ ಇಲ್ಲಿ ನಾವು ಏನು ಅಟ್ಯಾಚ್ ಮಾಡಿರ್ತೀವಿ ಲೂಫು, ಸೊ ಅದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಒಂದು 1/4 ಇಂಚಷ್ಟು ಬಿಟ್ಟು ಮಿಕ್ಕಿದೇನು ಎಕ್ಸ್ಟ್ರಾ ಇದೆ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದು ಎಕ್ಸ್ಟ್ರಾ ಇದೆ ಅನಿಸುತ್ತೆ, ಅದನ್ನು ನೀಟಾಗಿ ಪೈಪಿಂಗ್ ಮಾಡ್ಕೊಳ್ಬೇಕು. ಸೊ ಆ ರೀತಿ ಅದನ್ನು ಕಟ್ ಮಾಡ್ಕೊಳ್ಳಿ. ಬರೀ ಎಕ್ಸ್ಟ್ರಾಸ್ ಮಾತ್ರ ಕಟ್ ಮಾಡಿ ತಕ್ಕೊಳ್ಳೋಣ. ಸೊ ಈಗ ಇದನ್ನು ನಾವು ನೋಡಿ ಪೈಪಿಂಗ್ ಮಾಡ್ತೀವಲ್ಲ, ಸೊ ಪೈಪಿಂಗ್ ಬೇಡ, ಜಸ್ಟ್ ಇದೇನು ಕಚ್ಚೆ ಇದೆ ಇದು ಕವರ್ ಆದರೆ ಸಾಕು. ಇದನ್ನು ನೋಡಿ ಈ ರೀತಿ ಮಡಚಿ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೋಡಿ ಇನ್ಸೈಡು ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಬೇಕು. ಸೊ ಈಗ ನಾವು ಇದ್ರ ಮೇಲೆ ಒಂದು ಇಷ್ಟೇ ಸಾಕು ನಮಗೆ, ಸಿಂಪಲ್ ಅಂದರೆ ಸೊ ಬಿಡ್ಬೋದು. ಸೊ ಇದ್ರ ಮೇಲೆ ನಾನೊಂದು ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ.
ಸೊ ನೋಡಿ, ಈ ರೀತಿ ಸಿಂಪಲ್ ಆಗಿರೋ ಲೇಸ್ ತೊಗೊಂಡಿದ್ದೀನಿ. ತುಂಬ ಏನಿದು ಗ್ರ್ಯಾಂಡ್ ಇಲ್ಲ, ಚಿಕ್ಕದಾಗಿದೆ. ಸೊ ಈ ಪೈಪಿಂಗಿಗೆ ಸೂಟ್ ಆಗಂಗೆ ಚಿಕ್ಕದಾಗಿದೆ, ಒಂದು 1/4 ಇಂಚಷ್ಟು ಅಗಲ ಇದೆ ಈ ಲೇಸು. ಸೊ ಇದನ್ನು ನಾವಿವಾಗ ಹೇಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂದರೆ, ಜಸ್ಟ್ ನೀವು ಇದ್ರ ಮೇಲೆ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ಹೋಗ್ತೀರಾ ಅಂದರೂ ಓಕೆ. ಸೊ ಈಗ ನಾನೇನು ಮಾಡ್ತೀನಿ, ಈ ಪೈಪಿಂಗ್ ಥರ ಚಿಕ್ಕದಾಗಿ ಕಾಣಬೇಕಿದು. ಸೊ ಆ ರೀತಿ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಅವಾಗ ಲುಕ್ ಜಾಸ್ತಿ ಬರುತ್ತೆ. ಸೊ ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈಗ ಇದಕ್ಕೆ ನಾವು ಬೀಡ್ಸ್ ಹಾಕ್ಕೊಳ್ಳೋಣ. ಸೊ ಈಗ ನಾವೇನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದೀವಿ ಲೂಫ್ಗೆ, ಸೊ ಅದಕ್ಕೆ ನಾವು ಬೀಡ್ಸ್ ಹಾಕ್ಕೊಳ್ಳೋಣ. ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬೀಡ್ಸ್ ಹಾಕ್ಕೊಳ್ಬೋದು. ಸೊ ನೋಡಿ, ನಾನು ಬಾರ್ಡರ್ ಬಂದು ಈ ಥರ ಕಲರ್ ಇದೆ, ಸೊ ಹಾಗಾಗಿ ಈ ಕಲರ್ ಚೂಸ್ ಮಾಡಿದ್ದೀನಿ. ಸೊ ಈಗ ನೀಡಲ್ಗೆ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಇಲ್ಲಿ ಹಾಕಿ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಅದು ಥ್ರೆಡ್ ಕಾಣಬಾರ್ದು, ಥ್ರೆಡ್ ಕೆಳಗಡೆ ಹೋಗಲಿ. ಸೊ ಆ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಈ ರೀತಿ. ಸೊ ಇಲ್ಲಿ ಒಂದು ಲಾಕ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಸೊ ಈ ರೀತಿ ಬೀಡ್ಸ್ನ ಈ ಎಲ್ಲದಕ್ಕೂ ಹಾಕ್ಕೊಳ್ಬೇಕು. ಸೊ ಹಾಕಿ ತೋರಿಸ್ತೀನಿ ನಾನು. ಸೊ ಈ ರೀತಿ ಬೀಡ್ಸ್ ಹಾಕಿದ್ಮೇಲೆ ನಮ್ಮ ಬ್ಲೌಸ್ನ ಡಿಸೈನು ಫೈನಲಿ ಫಿನಿಶು. ಸೊ ಇದು ಬಂದು ಪಾಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ಒಂದು ಟೈಯಿಂಗ್ ಹಾಕ್ಕೊಂಡ್ರೆ ಸೊ ಇನ್ನೂ ಲುಕ್ಕಾಗಿ ಬರುತ್ತೆ. ಸೊ ನೋಡಿ, ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಡಿಸೈನು ಈ ರೀತಿ ಬಂದಿದೆ. ಇದಕ್ಕೊಂದು ನಾನು ಸಿಂಪಲ್ ಟೈಯಿಂಗ್ ಮಾಡಿ ಹಾಕಿದ್ದೀನಿ. ಸೊ ಗ್ರ್ಯಾಂಡ್ ಟೈಯಿಂಗ್ ಹಾಕಿದ್ರು ಇನ್ನೂ ಲುಕ್ ಬರುತ್ತೆ. ಸೊ ನೋಡಿ, ಸೇಮ್ ಟು ಸೇಮ್ ನಾನು ಇನ್ನೊಂದು ಬ್ಲೌಸ್ ಡಿಸೈನ್ ಮಾಡಿದ್ದೀನಿ. ಸೇಮ್ ಟು ಸೇಮ್. ಏನು ಡಿಫ್ರೆಂಟ್ ಅಂದರೆ, ನೋಡಿ, ನಾನು ಇದೇ ಸೇಮ್ ಪ್ಯಾಟರ್ನಲ್ಲಿ ನಾನು ಇನ್ನೊಂದು ಡಿಸೈನ್ ಮಾಡಿದ್ದೀನಿ. ಸೊ ಇದರಲ್ಲಿ ಡಿಫ್ರೆಂಟ್ ಇದೆ. ಸೊ ನೋಡಿ, ಇದರಲ್ಲಿ ನಾನು ಸ್ಯಾರಿ ಕಾಂಬಿನೇಷನಲ್ಲಿ ಬಟ್ಟೆ ತೊಗೊಂಡು ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ, ಬ್ಲೌಸ್ ಪೀಸೇ ಏನು ಎಕ್ಸ್ಟ್ರಾ ಉಳಿದಿರುತ್ತೆ, ಸೊ ಅದರಲ್ಲಿ ನಾನು ಈ ಲೂಫ್ ಮಾಡಿಬಿಟ್ಟು ಈ ಬೀಡ್ಸು ಹಾಕಿದ್ದೀನಿ. ಇದು ಲೇಸ್ ಬಂದು ಸ್ಯಾರಿ ಈ ಕಲರ್ ಇದೆ, ಇದ್ರ ಕಾಂಬಿನೇಷನ್ನು. ಸೊ ಇದರಲ್ಲೂ ಅಷ್ಟೇ ಸ್ಯಾರಿ ಕಾಂಬಿನೇಷನ್ ಲೇಸು ಹಾಗೆ ಲೂಫ್ ಎರಡೂ ಬಂದಿದೆ. ಸೊ ನೋಡಿ, ಎರಡೂ ಟೈಪು ನೀವು ಮಾಡ್ಕೊಳ್ಬೋದು. ಸೊ ನಾವು ನಮ್ಮ ಐಡಿಯಾ ಉಪಯೋಗಿಸಿ ಮಾಡಿದ ಹಾಗೆ ಎರಡೂ ಟೈಪಲ್ಲೂ ಮಾಡ್ಕೊಳ್ಬೋದು. ಸೊ ತುಂಬ ಈಸಿ, ಯಾವುದೇ ಕ್ಯಾನ್ವಾಸ್ ಯೂಸ್ ಮಾಡೋಂಗಿಲ್ಲ, ತುಂಬ ಈಸಿಯಾಗಿ ಬೇಗ ಮಾಡುವಂಥದ್ದು. ಮಿನಿಮಮ್ ಇದಕ್ಕೆ ನೀವು 600 ರೂಪಾಯಿಂದ 650 ರೂಪಾಯಿ ಚಾರ್ಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆರಾಮ್ಸಿ ಮಾಡ್ಬೋದು, ಬೇಗ ಆಗುತ್ತೆ. ಕ್ಯಾನ್ವಾಸ್ ಕಟಿಂಗ್ ಮಾಡೋಂಗಿಲ್ಲ, ಎಂಥದ್ದು ಇಲ್ಲ, ಆರಾಮ್ ಕೆಲಸ. ಬಿಗಿನರ್ಸು ಇಮಿಡಿಯೇಟ್ ನೋಡಿದ ತಕ್ಷಣ ಮಾಡುವಂತಹ ಡಿಸೈನು. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು ಏನೋ ಕೊಡಿ, ಏನು ಕೊಟ್ಟರೆ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಹೋಗೋಕ್ಕೂ ಮುಂಚೆ ಕಲಿಯೋಕ್ಕೆ ಪ್ರಯತ್ನ ಪಡಿ, 100% ಕಲಿತೀರಾ. ನೀವು ಕಲ್ತಿದ್ದೀನ ಇನ್ನೊಬ್ರಿಗೆ ಕಲಿಸಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಾಧ್ಯ ಆದರೆ, ನಿಮಗಿಷ್ಟ ಆದರೆ ನನ್ನ ವಿಡಿಯೋಸ್ನ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ. ಸೊ ಇದರಿಂದ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ, ನಿಮ್ಮ ಪರಿಚಯದವ್ರಿಗೆ, ಯಾರ್ಯಾರಿಗೆ ಟೈಲರ್ ಟ್ರೈನಿಂಗ್ ಅವಶ್ಯಕತೆ ಇದೆ, ಸೊ ಅವರಿಗೆ ನನ್ನ ವಿಡಿಯೋ ರೀಚ್ ಆಗುತ್ತೆ. ಸೊ ಕಲಿಯೋಕ್ಕೆ ಆಸೆ ಪಡ್ತಿರೋರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಮಿಸ್ ಮಾಡಬೇಡಿ. ಯಾರಿಗೆ ಅವಶ್ಯಕತೆ ಇದೆ ಸ್ವಂತವರಿಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.